ಸೊ ರಾಘವೇಂದ್ರ ಅವರು ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಜಾಗಗಳ ತನಕ ಅವರು ಹೋಗ್ತಾರೆ. ಸ್ವಲ್ಪ ದೂರ ಆದರೂ ಅಲ್ಲಿಗೆ ಹೋಗಿ ಅದನ್ನು ಪರಿಹಾರ ಮಾಡಿಕೊಟ್ಟಿರೋ ಕೆಲವು ಸಾಕಷ್ಟು ಉದಾಹರಣೆಗಳಿವೆ. ನದಿಗಳಿಗೆ ಹೋಗಿರೋವು, ಕೆಲವೊಂದು ಕೆರೆ ಕಟ್ಟೆಗಳು, ಕೆಲವೊಂದು ನಿರ್ಜನ ಪ್ರದೇಶಗಳು ಕರ್ಕೊಂಡೋಗಿ ಅಲ್ಲಿ ಕೂಡ ಪೂಜೆಗಳು ಮಾಡಿ ರಿಮೂವ್ ಮಾಡಿದ್ದಾರೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಕೂಡ ಹೋಗಿ ಮಾಡಿದ್ದಾರೆ. ಸೊ ಅದೇ ಥರದ್ದೊಂದು ವಿಶೇಷವಾದೊಂದು ಸ್ಥಳ. ಆ ಸ್ಥಳ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದರದ್ದು ವಿಡಿಯೋ ನನಗೆ ತೋರಿಸಿದ್ರು. ಇದನ್ನು ನಾನು ನಮ್ಮ ವೀಕ್ಷಕರ ಮುಂದೆನೂ ಇದನ್ನು ಮಾತಾಡಿ ತೋರಿಸ್ಬಿಡೋಣ. ಸೊ ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಈ ಥರದ್ದೊಂದು ಜಾಗ ಐತೆ, ಸೊ ಇದ್ರ ಬಗ್ಗೆ ಒಂದು ವಿಚಾರ ಒಂದು ವಿಡಿಯೋ ಮಾಡೋಣ ಅಂತೇಳಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ. ಸೊ ಡೈರೆಕ್ಟ್ ವಿಚಾರಕ್ಕೆ ಹೋಗೋಣ, ಸುತ್ತಿ ಬಳಸಿ ಮಾತಾಡೋದು ಬೇಡ. ಸೊ ಅದು ಯಾವ ಜಾಗ ಮತ್ತು ಅಲ್ಲಿ ಏನೆಲ್ಲ ಒಂದು ಪವರ್ ಇದೆ. ಸೊ ನೀವು ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಬ್ಬರದ್ದು ತೊಂದರೆ ಇರೋರನ್ನ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸರಿ ಮಾಡೋದಕ್ಕೆ ಆ ಜಾಗ ಕರ್ಕೊಂಡು ಹೋಗಿದ್ರಿ. ಸೊ ಆ ಜಾಗದ ಬಗ್ಗೆ ತಿಳಿಸಿ. ಇಲ್ಲ, ಅದು ಮಂಡ್ಯ ಡಿಸ್ಟಿಕ್ಕು ಕೆರೆ ತೊಣ್ಣೂರು ಅಂತೇನೋ ಬರುತ್ತೆ. ಅದು ಒಂದು ವಿಶೇಷವಾದ ಜಾಗ. ಅದು ಆ ಜಾಗದ ಪವರು, ಅದರ ಮಹಿಮೆನೇ ಹಂಗೈತೆ. ಅಲ್ಲಿ ರಾಮಾನುಜಾಚಾರ್ಯರು ಒಂದು 15 ವರ್ಷ ಇದ್ದಿದ್ದ ಜಾಗ ಅಂತಿದ್ದು. 15 ವರ್ಷ ಸಾಧನೆ ಮಾಡ್ಕೊಳ್ಳೋ ಟೈಮಲ್ಲಿ ಇದ್ದಿದ್ದು ಅಂತೇಳಿ ಅದರದ್ದು. ಆಮೇಲೆ ನಮಗೆ ಏನಂತಂದರೆ, ಕೆಲವು ವಿಚಾರಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಈಗ ನಾವು ನಮ್ಮದು ಹೇಗೆ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಶಕ್ತಿ ಮೀರಿ ಮಾಡಿದಾಗ ಲಾಸ್ಟ್ ಒಂದು ವೇಳೆ ಆಗಿಲ್ಲ ಅಂತಂದಾಗ ಸುಪ್ರೀಂ ಕೋರ್ಟು ಅಂದರೆ ದೈವ ಮುಖಾಂತರನೇ ಹೋಗಬೇಕು. ಒಂದು ದೈವ ಆಧಾರದ ಮೇಲೆ ಹೋಗಿ ಅವ್ರಿಗೆ ಯಾವ ರೀತಿ ತೊಂದರೆಗಳಿದ್ದಾವೆ, ಅವ್ರ ಕರ್ಮಗಳೇನೋ ಅವೆಲ್ಲ ಅಂದರೆ ಕಳಿಬೇಕು ಅಂತಂದಾಗ ಕೆಲವು ವಿಶೇಷವಾದ ಜಾಗಗಳು ತಗೊಂತೀವಿ. ಅಂದರೆ ಕೆಲವರು ನೋಡ್ರಿ, ಹಿಂದೆ ಕಾಲದಲ್ಲಿ ಹೇಳೋರು ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಸರಿ ನದಿ ಸ್ನಾನ, ಅಂದರೆ ವರ್ಷಕ್ಕೆ 2 ನದಿ ಸ್ನಾನ, ಒಂದು ಸಮುದ್ರ ಸ್ನಾನ ಮಾಡಬೇಕಂತೆ. ಅಂದರೆ ನಾವು ಮಾಡಿರೋಂಥ ಕರ್ಮಗಳು, ದೋಷಗಳು, ಅದಕ್ಕೂ ಹೆಚ್ಚಾಗಿ ಕೆಲವು ನಮಗೆ ಚರ್ಮ ರೋಗಗಳು, ಅಲರ್ಜಿಗಳು ಮತ್ತು ಇನ್ನೇನೋ ಎಫೆಕ್ಟ್ ಇದ್ದಾಗ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದರೆ ಎಷ್ಟೋ ಪಾಪ ಕರ್ಮಗಳು ಕಳೀತವೆ ಅನ್ನೋದು ಒಂದು ಪ್ರತೀತಿ ಐತೆ. ನಮಗೂ ಏನಂತಂದರೆ, ಕೆಲವು ವಿಶೇಷವಾದ ಕೆಲವೆಲ್ಲ ರೆಡಿಯಾಗಿ ಮತ್ತು ಇವ್ರಿಗೆ ಇನ್ನೇನೇನೋ ತೊಂದರೆ ಇದೆ ಅಂತಂದಾಗ ನಾವು ಕೆಲವೊಂದು ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಯಾಕಂದರೆ ಅವರೆಲ್ಲ ರಾಮಾನುಜಾಚಾರ್ಯರು, ಅವರೆಲ್ಲ ಜಪತಪಗಳು ಮಾಡಿ ದೇವರುಗಳನ್ನೆಲ್ಲ ಅವ್ರು ನೋಡಿರೋಂಥ ಮಹಾನ್ ವ್ಯಕ್ತಿಗಳವರು. ಅವರು ಮಾಡಿರೋದ್ರಲ್ಲಿ ನಾವೆಲ್ಲ ಒಂದು ಸಾಸಿವೆ ಕಾಲು ಭಾಗನೂ ಮಾಡೋಕ್ಕಾಗಲ್ಲ. ಅವರೆಲ್ಲ ಮಹಾನ್ ಇದು ಮಾಡಿರೋಂಥ ಜಾಗಗಳು. ಆಮೇಲೆ ನಮ್ಮ ಇವ್ರಿಗೆ ತುಂಬ ಸಮಸ್ಯೆ ಆಗಿತ್ತು ಅವ್ರಿಗೆ. ಅದೆಲ್ಲ ರೆಡಿಯಾಗಿ ಆಮೇಲೆ ಇಲ್ಲ, ಇಂಥ ಜಾಗದಲ್ಲಿ ನೀವು ಸ್ನಾನ ಮಾಡೇಬೇಕು ಅನ್ನೋದು ಒಂದು ಇದಾಯಿತು. ಅದನ್ನೆಲ್ಲ ಕ್ಲಿಯರ್ ಮಾಡಿ, ನಮ್ಮದು ಸಾಕಷ್ಟು ಪ್ರಯತ್ನ ಮಾಡಿ ಕ್ಲಿಯರ್ ಆದಮೇಲೆ ನಮಗೂ ಇವೆಲ್ಲ ತೆಗೆದಿರ್ತೀವಲ್ಲ, ಇವ್ರದ್ದು ಎಲ್ಲ ದೋಷಗಳು ಬಂದಾಗ ನಾವು ಅವಾಗವಾಗ ಕೆಲವರು ನಮ್ಮ ವೀಕ್ಷಕರಿಗೂ ತೋರಿಸ್ತಾರೆ. ನದಿಗಳಲ್ಲಿ, ಸಮುದ್ರಗಳಲ್ಲಿ ನಾವು ಇದು ಮಾಡೋಂಥದ್ದು, ತಡೆ ಹೊಡೆಯೋಂಥದ್ದು. ಆಮೇಲೆ ಅಲ್ಲಿಗೆ ಹೋಗಿ ಜಾಗ ಸೆಲೆಕ್ಟ್ ಮಾಡ್ಕೊತೀವಲ್ಲ, ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಇದು ಮಾಡಿ ಅವ್ರಿಗೂ ಕ್ಲಿಯರ್ ಆಗಿ ಒಂದು ಎನರ್ಜಿ ಅಂತ ಒಂದು ಜಾಗ. ಆಮೇಲೆ ಅಲ್ಲಿ ನೋಡ್ರಿ, ಅಲ್ಲಿ ಯಾರೇ ಹೋಗಲಿ ಅಲ್ಲಿ ನೀರು ಬೀಳ್ತಾ ಇರ್ತದೆ ಕೆರೆನಿಂದ. ಅಲ್ಲಿ ನೀರು ಸ್ನಾನ ಮಾಡೋಕ್ಕೆ ಹತ್ತ ಅಂತಲೇ ಇದಾಗ್ಬಿಟ್ಟೈತೆ. ಅವ್ರಿಗೆ ಗೊತ್ತಿರೋರು ಕೆಲವರೆಲ್ಲ ದುಷ್ಟಿಗೆ ತೆಗಿತಾರೆ, ತಲೆಗಳೆಲ್ಲ ಹೊಡಿತಾ ಇರ್ತಾರೆ. ಅಂದರೆ ಅಲ್ಲಿ ಯಾರೇ ಹೋಗಲಿ, ಈಗ ನೀವು ಬನ್ನಿ, ನೀವು ಹೆಜ್ಜೆ ಇಡ್ರಿ, ಅಲ್ಲಿ ಏನಾಗ್ತದೆ ಅಂತಂದರೆ ಹಾವು ಮೇಲೆ ಕಾಲಿಟ್ಟಿರೋ ಫೀಲಿಂಗ್ ಆಗೋದು ನಿಮಗೆ. ಫಸ್ಟ್ ಯಾರೇ ಇರಲಿ ಆ ಥರ ಫೀಲಿಂಗ್ ಬಂದೇ ಬರ್ತದೆ. ಅಂದರೆ ಅಲ್ಲಿ ಸಾಕಷ್ಟು ಹಾವುಗಳು ಇರೋಂಥ ಇದು ಜಾಗ. ಅದು ಆಲ್ಮೋಸ್ಟು ಸುಮಾರು ಒಳ್ಳೊಳ್ಳೆ ಶೂಟಿಂಗ್ ಪ್ಲೇಸ್ಗಳು. ಈ ರಜನಿಕಾಂತ್ ಅವರು ಆಲ್ಮೋಸ್ಟು ಒಂದು ಈ ನರಸಿಂಹನ ಪಿಕ್ಚರ್ ತೆಗೆದಿದ್ದಾರೆ ನೋಡೋದು. ಹಾವು ಹಿಡ್ಕೊಂಡು ಎಲ್ಲ ಬರ್ತಾರಲ್ಲ, ಅದರದ್ದೆಲ್ಲ ಅದು ಅದೇ ಬೆಟ್ಟ ಅದು. ಆಮೇಲೆ ನಾವೆಲ್ಲ ಹೆಜ್ಜೆ ಇಟ್ಟ ಮೇಲೆ ನನಗೂ ಭಯ ಆಯಿತು. ಇಟ್ಟ ಮೇಲೆ ಒಂಥರ ಹಾವು ಮೇಲೆ ಇಟ್ಟಂಗಾಯಿತು. ನಾನು ಬರಲ್ಲಪ್ಪ, ಇಲ್ಲಿ ಹಾವು ಐತೆ ಅಂತಂದೆ. ಆಮೇಲೆ ಇಲ್ಲ ಗುರುಜಿ, ಇದು ನೀವು ಬನ್ನಿ, ಏನೂ ಆಗಲ್ಲ ಅಂತಂದರು. ಸರಿ, 2ನೇ ಸೈಡ್ ಇಟ್ಟರೆ ಏನಿಲ್ಲ. ಆಮೇಲೆ ಅದಲ್ದ ಮತ್ತೆ ಅವ್ರದ್ದೆಲ್ಲ ಕ್ಲಿಯರ್ ಆಗಿ, ಮತ್ತು ಇನ್ನೊಂದು ಒಬ್ಬ ನಮ್ಮ ಫ್ರೆಂಡ್ ಕರೆದು ನಿನ್ನ ನಡಿ ಅಂತಂದರೆ ಅವ್ರು ಹೆಜ್ಜೆ ಇಟ್ಬಿಡೇ ಸತ್ಯವಾಗಿ ಆಗೋದೇ ಗುರುಜಿ, ನಾನು ಹೋಗಲ್ಲ ಅಂತಂದರು. ಪ್ರತಿಯೊಬ್ಬರಿಗೂ ಅಲ್ಲಿ ಹೋದ್ಮೇಲೆ ಒಂದು ಅನುಭವ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಇವ್ರಿಗೆ ಅದು ಕ್ಲಿಯರ್ ಆಗೈತಾ ಇಲ್ಲ ಏನು ಅಂಥೇಳಿ ನಾವು ಅಲ್ಲೇ ನಿಂತು ಆಮೇಲೆ ದೇವ್ರಿಗೆ ಒಂದು ಪ್ರಶ್ನೆ ಮಾಡಿದ್ವಿ ಅಲ್ಲಿ. ಏನಪ್ಪ, ಈಗ ನಾವೆಲ್ಲ ಇದಾಗೈತೆ, ಒಳ್ಳೇದಾಗೈತೆ, ನೀನು ಈ ಜಾಗದಲ್ಲಿ ನಿಂತಿದ್ದೀಯಾ, ಇದು ಒಂದು ವಿಶೇಷವಾದ ಜಾಗ, ಒಂದು ಪುಣ್ಯಕ್ಷೇತ್ರ ಇದು. ಈ ಪುಣ್ಯಕ್ಷೇತ್ರಕ್ಕೆ ನಾವು ಬಂದು ಕೆಲವೆಲ್ಲ ಸ್ನಾನ ಮಾಡಿ ಕರ್ಮ ಕಳ್ಕೊಂಡಿದ್ದೀವಿ. ಇನ್ನೆಲ್ಲ ಒಳ್ಳೇದಾಗಬೇಕು, ಇವ್ರಿಗೊಂದು ಒಳ್ಳೇದಾಗ್ತದೆ ಅನ್ನೋದು ಒಂದು ಇದಾದರೆ ನೀನು ನಮಗೆ ಒಂದು ಪ್ರತ್ಯಕ್ಷವಾಗಿ ಒಂದು ದರ್ಶನ ಕೊಡೇಬೇಕು, ಯಾವುದೋ ಒಂದು ರೂಪದಲ್ಲಿ ನಮಗೆ ಒಂದು ಅನುಗ್ರಹ ಮಾಡಬೇಕು ಅಂತಲೇ ನೀವು ನಂಬ್ತಿರೋ ಬಿಡ್ತಿರೋ
ಅಲ್ಲಿ ನೋಡ್ರಿ ಆ ಬೆಟ್ಟದ ಮೇಲೆ ಆ ಮೇಲೆ ವೆಂಕಟರಮಣ ಸ್ವಾಮಿ ದೇವ್ರು ಇದ್ದಾರಂತೆ. ಆ ಬೆಟ್ಟನೇ ಒಂಥರ ನೀಟಾಗಿ ನೋಡಿದ್ರೆ ಸರ್ಪ ಮಲಗಿದ್ದಂಗೆ, ನಾರಾಯಣ ಸರ್ಪ ಮೇಲೆ ಮಲಗಿ ಹಿಂಗೆ ಮಲಗಿದಂಗೆ, ಸರ್ಪಗಳೆಲ್ಲ ಹೋಗಿ ನಾರಾಯಣ ಹಿಂಗೆ ಮಲಗಿದಾನಲ್ಲ ಸರ್ಪ ಮೇಲೆ ಮಲಗಿದಂಗೆ ಬೆಟ್ಟ ಪೂರ್ತಿ ನೀವು ನೀಟಾಗಿ ಗಮನಿಸಿದ್ರೆ. ಅದನ್ನೆಲ್ಲ ನಾವು ದೋಷ ಪರಿಹಾರ ಮಾಡ್ಕೊಂಡು ಇವ್ರದ್ದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾನು ಅವ್ರಿಗೆ ಹೇಳಿದೆ, ನೀನು ಏನು ಭಯ ಪಡಬೇಡ, ಇನ್ನೆಲ್ಲ ಒಳ್ಳೇದಾಗೈತೆ, ನಿನ್ಗೆ ಆಲ್ರೆಡಿ ಕ್ಲಿಯರ್ ಆಗೈತೆ. ಇದೊಂದು ವಿಶೇಷವಾದ ಜಾಗದಾಗ ಸ್ನಾನ ಮಾಡಿದ್ರೆ ರಾಮಾನುಜಾಚಾರ್ಯರು ಮಾಡಿರೋಂಥ ಜಾಗದಲ್ಲಿ ತುಂಬ ವಿಶೇಷವಾದ ಪವರ್ ಐತೆ, ನೀನು ಅದ್ರ ಬಗ್ಗೆ ಅನುಮಾನ ಬಿಡಬೇಡ ಅಂದಿದ್ದು ಅಂತ ಕೇಳಿದ್ವಿ. ಹಂಗೂ ಒಂದು ಪ್ರಶ್ನೆ ಮಾಡಿದ್ವಿ, ಈಗೆಲ್ಲ ಒಳ್ಳೇದಾಗ್ತದೆ, ನೀನು ನಿಜದ ದರ್ಶನ ನಮಗೆ ತೋರಿಸೇಬೇಕಪ್ಪ ಅಂತೇಳಿ ಒಂದು ಪ್ರಾರ್ಥನೆ ಮಾಡಿ 5 ನಿಮಿಷ ನಾವು ಧ್ಯಾನ ಮಾಡಿ ನಿಂತ್ಕೊಂಡ್ಮೇಲೆ ಆ ಸ್ವಾಮಿಯವರು ಏನು ಮಲಗಿದಾರಲ್ಲ ಬೆಟ್ಟ, ಅದ್ರ ಮೇಲೆ 2 ಕೃಷ್ಣದ್ದಗಳು ಬಂದವು. ಕೃಷ್ಣದ್ದಗಳು ಬಂದು ಎಷ್ಟು ನೀಟಾಗಿ ದರ್ಶನ ಕೊಟ್ಟು 2 ನಿಮಿಷ ಇದ್ದು ಆಮೇಲೆ ಹೋಯ್ತು. ನಾನು ಅಲ್ಲೇ ಹೇಳಿದೆ, ನೋಡೋ ದೇವರು ಅಲ್ಲೇ ಬಂತು, ನಾರಾಯಣ ಲಕ್ಷ್ಮಿ ಬಂದು ದರ್ಶನ ಕೊಟ್ಟೈತೆ, ಇನ್ನೆಲ್ಲ ಒಳ್ಳೇದಾಗ್ತದೆ, ಇಂಥ ಜಾಗಗಳಲ್ಲಿ ಅನುಮಾನ ಪಡಬಾರ್ದು ಅಂತೆಲ್ಲ ಹೇಳಿ ಆ ಜಾಗದ ಒಂದು ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಪುಣ್ಯ ಒಂದು ಫಲ ಹೊತ್ಕೊಂಬಂದವಲ್ಲ, ಅದಕ್ಕೆ ಒಂದು ಫಲ ನಮಗೊಂದು ವಿಶೇಷವಾದ ಸ್ಥಳ. ಆ ಜಾಗದ ಮಹಿಮೆ ಹೆಂಗೈತೆ ಅಂದ್ಬಿಟ್ಟು ನಾವು ನಮ್ಮ ವೀಕ್ಷಕರಿಗೆ ತೋರ್ಸೋಣ, ಅಲ್ಲಿ ಆಗಿದ್ದು ಒಂದು ಅನುಭವ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಒಂದು ಎಪಿಸೋಡ್ ಮಾಡಬೇಕಂತ ಮಾಡಿದ್ವಿ. ವೀಕ್ಷಕರೇ, ಇದು ನಮ್ಮ ಮಂಡ್ಯದಲ್ಲೇ ಇರೋ ಜಾಗ ಮತ್ತು ಅಲ್ಲಿ ಪವರ್ ಇದೆ, ಶಕ್ತಿ ಇದೆ, ಆ ಅನುಭವ ಇವ್ರಿಗೆ ಆಗಿದೆ. ಹಾಗಾಗಿ ಆ ವಿಚಾರಗಳನ್ನ ನಿಮ್ಮ ಮುಂದೆ ತೋರಿಸಿರೋದು. ಸೊ ಯಾರಿಗಾದರೂ ಹತ್ರ ಅಲ್ಲಿ ಸುತ್ತಮುತ್ತ ಇರೋರು ಸೊ ಆ ಜಾಗನ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ಅಲ್ಲಿಂದ ಒಂದು ಸ್ನಾನ ಮಾಡ್ಕೊಂಡು ಬಂದರೆ ಸೊ ಮೈಯಲ್ಲಿ ಏನೋ ಒಂದಷ್ಟು ಫ್ರೀ ಆಗಿಬಿಡುತ್ತೆ. ಎಷ್ಟೋ ಒಂದಷ್ಟು ದೋಷಗಳು ನೀರಲ್ಲಿ ಅಂದರೆ ಕೊಚ್ಕೊಂಡು ಹೋಗ್ಬೋದು. ಆಮೇಲೆ ಸರ್ ಆ ನೀರು ಹೆಂಗೈತೆ ಗೊತ್ತಾ, ನೀವು ನೋಡಿ, ನೀವು ಶಾಂಪೂನು ಹಾಕಂಗಿಲ್ಲ 3 ದಿನ. ಮತ್ತು ಈಗ ನಾವೆಲ್ಲೇನೋ ಒಂದು ಕೆರೆ ನದಿಗ ಎಲ್ಲೇನೋ ಓದ್ತೀವಿ ಅನ್ಕೊಳ್ರಿ, ಈ ಮೈಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಜಿಡ್ಡು ಬರುತ್ತೆ. ಅದು 3 ದಿನ ಆದರೂ ಜಿಡ್ಡು ಬರಲ್ಲ, ಅದು ಫ್ರೆಶ್ ಆಗೇ ಇರ್ತದೆ. ತಲೆ ಕೂದಲು ಹಿಂಗೆ ಅನ್ಕೊಂಬಿಟ್ರೆ ನೀವು ಆ ಶಾಂಪು ಏನು ಬೇಕಾಗಿಲ್ಲ, ಅಷ್ಟು ಪಳಪಳ ಅಂತ ಹೊಳಿತೈತೆ ನೋಡಿ. ಹಗುರವಾಗಿ ಭಾರ ಇಳ್ದಂಗೆ ಮೈಯಿಂದ ಭಾರ ಇಳ್ದಂಗೂ ಒಂದು ಈ ಕೂದಲು ಹಿಂಗೆ ಮುಟ್ಟಿದ್ರೆ ನೈಸಲ್ಲಿ ಇರ್ತವೆ ನೋಡ್ರಿ, ಅದು ಅಷ್ಟು ಒಂದು ಪವರ್ ಜಾಗ ಅದು. ಸೊ ಅದು ಟೂರಿಸ್ಟ್ ಪ್ಲೇಸ್ ಐತೆ. ಕಾವೇರಿ ನದಿನೇನ? ಅಲ್ಲಲ್ಲ, ಅದು ಕೆರೆ ತೊಂಡೂರು ಅಂತೇಳಿ. ಅಲ್ಲಿಂದ ಒಂದು ಇದು ಪಾಂಡವಪುರದಿಂದ ಒಂದು 15 ಕಿಲೋಮೀಟ್ರ್ ಅನ್ಕೊಂತೀನಿ ನಾನು. ಪಾಂಡವಪುರದಿಂದ ಒಂದು 15 ಕಿಲೋಮೀಟ್ರ್. ಅದು ಜಾಗಕ್ಕೆ ಹೋಗ್ಬೇಕಂತ ನಮ್ಮ ಸ್ನೇಹಿತರು, ಇಲ್ಲ ಗುರುಗಳೇ ನೀವು ಇಲ್ಲಿ ಬನ್ನಿ, ನೀವು ಇಂಥವೆಲ್ಲ ಬರಬೇಕು ಅಂತೇಳಿ ಅವ್ರದ್ದೇನೋ ಸಮಸ್ಯೆ ಇತ್ತು, ನೀವು ಅಲ್ಲಿ ಬಗೆಹರಿಸ್ಬೇಕು ಅನ್ನೋದು, ನಾವೆಲ್ಲ ಒಂದು ಕಡೆ ಬಗೆಹರಿಸ್ಬೇಕು ನದಿಗಳು ಅಂದ್ಕೊಂಡಿದ್ದಾಗ ಆ ಜಾಗ ಸ್ವಾಮಿಯವರೇ ಅದು ಒಂದು ಅನುಗ್ರಹ ಆಯಿತು ಅನ್ಕೊಂತೀವಿ ನಾವು. ಸೊ ಈ ಒಂದು ವಿಚಾರ, ಯಾಕಂದರೆ ನಮ್ಮ ಮಂಡ್ಯದಲ್ಲೇ ಇದೊಂದು ಜಾಗ. ಸೊ ಇದನ್ನು ಹತ್ರ ಇರೋರು ಹೋಗಿ ಆ ಒಂದು ನೀರಲ್ಲಿ ಸ್ನಾನ ಮಾಡಿಕೊಂಡು ಸೊ ಅಲ್ಲೊಂದು ದೇವರ ದರ್ಶನ ಮಾಡ್ಕೊಂಡು ಬನ್ನಿ, ಎಷ್ಟೋ ಒಂದಷ್ಟು ಒಳ್ಳೇದಾಗ್ಬೋದು. ಯಾಕಂದರೆ ಅದು ಜಾಗದ್ದೊಂದು ವಿಚಾರ. ಸೊ ಒಳ್ಳೆ ಕ್ಷೇತ್ರ, ಒಂದು ಎನರ್ಜಿ ಇರೋ ಜಾಗ ಅವ್ರು ನೋಡಿರೋದ್ರಿಂದ ಆ ಜಾಗನ ಸೊ ನಿಮ್ಮ ಮುಂದೆ ನಾವು ತೋರಿಸಿದ್ದೀವಿ. ಸೊ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡ್ತೀವಿ. ನಮಸ್ಕಾರ.